ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನೊಂದು ಹೊಸತ್ತು ರೆಸಿಪಿ ಫ್ರೆಂಡ್ಸ್, ಅಂದರೆ ಇದು ರವಾ ಅವಲಕ್ಕಿ ದೋಸೆ. ನಮಗೆ ರಾತ್ರಿ ಕೆಲವರಿಗೆ ಮರ್ತು ಹೋಗಿರ್ತದೆ ಅಕ್ಕಿ ನೆನೆಸಿಡ್ಲಿಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡೋದು ಅಂತ ಯೋಚನೆ ಮಾಡೋರಿಗೆ ಈ ದೋಸೆ ಪರ್ಫೆಕ್ಟ್ ರೆಸಿಪಿ. ಸೊ ನೀವು ಟ್ರೈ ಮಾಡಿ. ಹೇಗೆ ಅಂದರೆ ಇದು ರವಾ ಅವಲಕ್ಕಿ ದೋಸೆ ತುಂಬ ಈಸಿ. 3 ಇಂಗ್ರೀಡಿಯೆಂಟಲ್ಲಿ ನಮಗೆ ಆದಷ್ಟು ಬೇಗ ಆಗುವಂಥ ದೋಸೆ ಇದು. ತುಂಬ ಎಲ್ಲರೂ ಇಷ್ಟಪಡುವಂಥ ದೋಸೆ ಕೂಡ. ಸೊ ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ಇದು ಸಣ್ಣ ರವೆ, ಇದನ್ನೊಂದು 3 ಬೌಲ್ನಷ್ಟು ಇದ್ದದ್ದು 3 ಬೌಲ್ನಷ್ಟು ತಗೊಂಡಿದ್ದೇನೆ. ಇದೀಗ 3 ಬೌಲ್ನಷ್ಟು ಸಣ್ಣ ರವೆ ಆಯಿತು. ಇನ್ನು ಇದಕ್ಕೇ ಇದರ ಒಂದು ಕಪ್ನಷ್ಟು ಅವಲಕ್ಕಿ ಹಾಕಬೇಕು. ಇದೀಗ ಅವಲಕ್ಕಿ ತಗೊಂಡಿದ್ದೇನೆ. ಇದನ್ನು ಒಟ್ಟಿಗೆ ನೀರಲ್ಲಿ ಹಾಕಿ ಇದಿಷ್ಟಕ್ಕೆ 1 ಕಪ್ನಷ್ಟು ತಗೊಂಡಿದ್ದೇನೆ. ಇದಕ್ಕೆ ನೀರು ಹಾಕಿ ಒಂದು 10 ಮಿನಿಟ್ಸ್ ಇಡುವ. ಈಗ ಇದಿಷ್ಟು ನೀರು ಚೆನ್ನಾಗಿ ನೆನೆಬೇಕು. ಒಂದು 10 ನಿಮಿಷ ನೆನೆದ್ರೆ ಸಾಕು. ಅದೇ ತನಕ ಇದನ್ನು ಮುಚ್ಚಿಟ್ಟು ಬಿಡುವ. ಇದೊಂದಿಗೆ 10 ನಿಮಿಷ ಆಯಿತು, ಒಳ್ಳೆ ನೆನೆದಿದೆ. ಇದನ್ನೀಗ ನಾವು ಗ್ರೈಂಡ್ ಮಾಡಬೇಕು. ಇದನ್ನೀಗ ನಾವು ಮಿಕ್ಸಿಗೆ ಹಾಕುವ. 10 ನಿಮಿಷ ಆಯಿತು. ಈಗ ಇದಕ್ಕೇನೆ ಸ್ವಲ್ಪ ತೆಂಗಿನಕಾಯಿ ಪುಡಿ, ಇಷ್ಟ ಆಯ್ತಲ್ಲ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸುವ. ಸ್ವಲ್ಪ ಉಪ್ಪು, ಇದಕ್ಕೆ ಮತ್ತೆ ನೀರು ಸೇರಿಸುವ. ಇದನ್ನೀಗ ಚೆಂದ ಮಿಕ್ಸ್ ಮಾಡಬೇಕು. ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಈಸಿಯಾಗಿ ಆಗುವಂಥ ದೋಸೆ. ಏನಾದರೂ ನಮಗೆ ಅರ್ಜೆಂಟಿಗೆ ಒಂದು 5 ನಿಮಿಷ ದೋಸೆ ಆಗಬೇಕಾದ್ರೆ ಖಂಡಿತ ಇದನ್ನು ಮಾಡಿ. ದೋಸೆ ಕಾಲಿಗೆ ಎಣ್ಣೆ ಹಾಕಿ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಇನ್ಸ್ಟೆಂಟಾಗಿ ನಮಗೆ ರವಾ ದೋಸೆ ಮಾಡೋದು ಅಂತ. ಇದು ನಿಮಗೆ ಅರ್ಜೆಂಟಿಗೆ 5 ನಿಮಿಷಕ್ಕೆ ದೋಸೆ ಆಗಬೇಕಾದ್ರೆ ಇದನ್ನು ಖಂಡಿತ ಟ್ರೈ ಮಾಡಿ. ನೋಡಿ ಎಷ್ಟು ಚಂದ ಬಂತಲ್ಲ ನಮ್ಮ ದೋಸೆ. ಇನ್ಸ್ಟಂಟ್ ರವಾ ದೋಸೆ, ರವಾ ಅವಲಕ್ಕಿ ದೋಸೆ. ನೋಡಿ ಫ್ರೆಂಡ್ಸ್, ಹೇಗೆ ಬಂತು ದೋಸೆ. ತುಂಬ ಚಂದ ಆ್ಯಂಡ್ ವೆರಿ ಟೇಸ್ಟಿ ದೋಸೆ ರೆಸಿಪಿ ಇದು. ಆದಷ್ಟು ಬೇಗ ಆಗುವಂಥ ರೆಸಿಪಿ. ಬರೀ 5-10 ನಿಮಿಷದೊಳಗೆ ನಮಗೆ ಇದು ರೆಡಿ ಆಗ್ತದೆ. ನಮಗೆ ಬೇಗ ಲೇಟ್ ಆಯಿತು ಅಂದರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಗೆಯೇ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನು ಕೊಡ್ಬೋದು.
ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋನ ನೋಡಿದ ತಕ್ಷಣ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಹಾಗೆಯೇ ನನಗೆ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.